ನೆದರ್ಲೆಂಡ್ನ ವಿಸ್ ಅಂಜಿನಿಯಲ್ಲಿ ನಡೆದ ಟಾಟಾ ಉಕ್ಕು ಮಾಸ್ಟರ್ಸ್ ಚೆಸ್ ಟೂರ್ನಿಯಲ್ಲಿ ನಾದಿರ್ ಬೇಗ್ ಅಬ್ದುಲ್ ಸತ್ತಾರೋವ್ ಚಾಂಪಿಯನ್ ಆದರು. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ನಾದಿರ್ ಬೇಗ್ ಅಬ್ದುಲ್ ಸತ್ತಾರೋವ್ ಅವರು ನೆದರ್ಲೆಂಡ್ನ ವಿಸ್ ಅಂಜಿ ನಗರದಲ್ಲಿ ನಡೆದ ಟಾಟಾ ಉಕ್ಕು ಮಾಸ್ಟರ್ಸ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟ ಪಡೆದರು. 88ನೇ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಟೂರ್ನಿಯಾಗಿತ್ತು. ಕಳೆದ 4 ಆವೃತ್ತಿಗಳಲ್ಲಿ ಪಾಲ್ಗೊಂಡಿರುವ ನಾದಿರ್ ಬೇಗ್ ಅವರು ಸ್ವಲ್ಪದರಲ್ಲಿ ಪ್ರಶಸ್ತಿ ವಂಚಿತರಾಗಿದ್ದರು. ಈ ಬಾರಿ ಅದಕ್ಕೆ ಅವಕಾಶವನ್ನೇ ನೀಡಿಲ್ಲ. ಟಾಟಾ ಉಕ್ಕು ಮಾಸ್ಟರ್ಸ್ ಚೆಸ್ ಟೂರ್ನಿಯನ್ನ ಚೆಸ್ನ ವಿಂಬಲ್ಡನ್ ಎಂದು ಹೇಳಲಾಗ್ತಿದೆ. ಈ ಬಾರಿ 14 ಮಂದಿ ದೇಶ ವಿದೇಶದ ಆಟಗಾರರು ಇದರಲ್ಲಿ ಚೆಸ್ ಯುದ್ಧಕ್ಕೆ ಇಳಿದಿದ್ರು. 13 ಸುತ್ತುಗಳಲ್ಲಿ ನಾದಿರ್ ಬೇಗ್ 9 ಅಂಕ ಗಳಿಸಿದ್ದಾರೆ. ಅಂತಿಮ ಸುತ್ತಿನಲ್ಲಿ ಅವರು ಕಪ್ಪು ಕಾಯಿಗಳಲ್ಲಿ ಆಡಿದ್ರು. ಭಾರತದ ಅರ್ಜುನ್ ಇರಿಗೇಶಿಯವರನ್ನ ಸುಲಭವಾಗಿ ಸೋಲಿಸಿದ್ರು. ವಿಶ್ವಕಪ್ ವಿಜೇತರು ಆಗಿರುವ ಉಜ್ಬೇಕಿಸ್ತಾನದ ಮತ್ತೊಬ್ಬ ಆಟಗಾರ ಜಾವೋಖಿರ್ ಸಿಂಧೂರವ್ ಅವರು 8.5 ಅಂಕಗಳೊಡನೆ 2ನೇ ಸ್ಥಾನಿಯಾದರು. ಕೊನೆಯ ಸುತ್ತಿನಲ್ಲಿ ಅವರು ಚೆಕ್ ರಿಪಬ್ಲಿಕ್ನ ತಾಯ್ ದೈವಾನ್ ನುಯೆನ್ರವರನ್ನ ಸೋಲಿಸಿದ್ರು. ಸ್ಥಳೀಯ ಆಟಗಾರ ಜೋರ್ಡನ್ ವಾನ್ ಫೋರೆಸ್ಟ್, ಯುಎಸ್ಎಯ ಹ್ಯಾನ್ಸ್ ನೀಮನ್, ಜರ್ಮನಿಯ ವಿನ್ಸೆಂಟ್ ಕೀಮರ್ ತಲಾ 7.5 ಅಂಕಗಳೊಂದಿಗೆ 3ರಿಂದ ಶೇಕಡಾ ಸ್ಥಾನಗಳನ್ನು ತುಂಬಿದ್ರು. ಭಾರತದ 4 ಆಟಗಾರರು ಎಲ್ಲೂ ಎದ್ದು ಕಾಣುವ ಪೈಪೋಟಿ ನೀಡಲಿಲ್ಲ.